ಡಾಕ್ಟರ್ ಹೇಳಿದ್ದಾರೆ ಫೆಲೋಪಿಯನ್ ಟ್ಯೂಬ್ಸ್ 2 ಬ್ಲಾಕ್ ಇದೆ, ನಮಗೀಗ ಮಕ್ಕಳಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟಾ? ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ಬ್ರಿಕ್ಸ್ ಫರ್ಟಿಲಿಟಿ ಬೆಂಗಳೂರು ಇಂದ. ಫೆಲೋಪಿಯನ್ ಟ್ಯೂಬ್ಸ್ ಅಂದರೆ ಗರ್ಭಾಶಯ ಮತ್ತು ಮೊಟ್ಟೆಶೀಲ, ಯೂಟ್ರಸ್ ಆ್ಯಂಡ್ ಓವರೀಸ್ನ ಕನೆಕ್ಟ್ ಮಾಡ್ತಾ ಇದ್ದು ಒಂದು ಚಿಕ್ಕ ಟ್ಯೂಬ್ಸ್. ಇಲ್ಲೇ ಎಗ್ ಮತ್ತು ಸ್ಪರ್ಮ್, ಮೊಟ್ಟೆ ಮತ್ತು ಕಣ ಭೇಟಿಯಾಗಿ ಒಂದು ಒಳ್ಳೆ ಹೆಲ್ದಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಸೊ ಈ ಟ್ಯೂಬೇ ಬ್ಲಾಕ್ ಇದೆ ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಇರಲ್ಲ. ಇದು ಬ್ಲಾಕೇಜ್ ಯಾಕಾಗುತ್ತೆ? ಏನಾರ್ದು ಇನ್ಫೆಕ್ಷನ್ ಇದ್ದರೆ, ಇಲ್ಲ ಏನಾರ್ದು ಮುಂಚೆ ಸರ್ಜರಿ ಏನಾರ್ದು ಆಗಿದೆ, ಆ ಸರ್ಜರಿ ಕಾಂಪ್ಲಿಕೇಶನ್ ಆಗಿ ಇದು ಬ್ಲಾಕ್ ಆಗುತ್ತೆ. ಮೂರನೇದು ಎಂಡೋಮೆಟ್ರಿಯೋಸಿಸ್ ಅಂತ ಸಮ್ ಮೆಡಿಕಲ್ ಕಂಡೀಷನ್ಸ್ ಇದ್ರೂ ಇಂಥದ್ದು ಟ್ಯೂಬ್ ಬ್ಲಾಕೇಜ್ ಅನ್ನೋದು ಆಗ್ಬೋದು. ಸೊ ಇದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ? ಟ್ಯೂಬ್ ಟೆಸ್ಟ್ ಅಂತ ಇರುತ್ತೆ, HSG, SSG, ಹೈಕೋಸಿ ಇಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕವಾಗಿ. ಸೊ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯಾ ಅಂದರೆ, ಎಕ್ಸ್ಟೆಂಟ್ ಅಂದರೆ ಎಷ್ಟು ಸಿವಿಯರ್ ಆಗಿ ಟ್ಯೂಬ್ ಬ್ಲಾಕೇಜ್ ಇದೆ, ಎಲ್ಲಿ ಬ್ಲಾಕೇಜ್ ಇದೆ, ಗರ್ಭಾಶಯನೇ ಅಟ್ಯಾಚ್ ಮಾಡೋದು ಜಾಗನಲ್ಲಿ ಇದೆಯಾ, ಇಲ್ಲ ಮಧ್ಯದಲ್ಲಿ ಇದೆಯಾ, ಇಲ್ಲ ಟ್ಯೂಬ್ ಓಪನ್ ಆಗೋದು ಅಂದರೆ ಮೊಟ್ಟೆಶೀಲ ಕಡೆ ಆ ಸೈಡ್ನಲ್ಲಿ ಬ್ಲಾಕೇಜ್ ಇದೆಯಾ, ಆ ಲೊಕೇಶನ್ ಪ್ರಕಾರನೂ ನಾವು ಟ್ರೀಟ್ಮೆಂಟ್ ಅನ್ನೋದು ಡಿಸೈಡ್ ಮಾಡ್ತೀವಿ. ಈದರ್ ನಿಮಗೆ ಸರ್ಜರಿ ಮಾಡಬೇಕಂತ ಹೇಳ್ಬೋದು, ಆ ಸರ್ಜರಿ ಮೂಲಕವಾಗಿ ಆ ಬ್ಲಾಕೇಜ್ನ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ IVF ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮೊಟ್ಟೆನ ಕಲೆಕ್ಟ್ ಮಾಡಿ ಹಸ್ಬೆಂಡ್ ಕಣನ ಹಾಕಿ ಆ ಭ್ರೂಣನ ಡೈರೆಕ್ಟಾಗಿ ಗರ್ಭಾಶಯನಲ್ಲಿ ಇಟ್ಬಿಡ್ತೀವಿ. ಸೊ ಯಾವ ಟ್ರೀಟ್ಮೆಂಟ್ ಬೆಟರ್? ನಿಮ್ಮದು ಸರ್ಜರಿ ಆಪ್ಷನ್ ಲ್ಯಾಪ್ರೋಸ್ಕೋಪಿ ಮಾಡಿ ಟ್ಯೂಬ್ ಓಪನ್ ಮಾಡೋಕ್ಕೆ ಆಗುತ್ತಾ, ಇಲ್ಲ ನೀವು ಸ್ಟ್ರೇಟಾಗಿ IVF ಮಾಡಿಸ್ಕೋಬೇಕಾ ಅನ್ನೋದು ಡಿಸಿಷನ್ ನಿಮ್ಮ ಡಾಕ್ಟರ್ ನಿಮ್ಮ ರಿಪೋರ್ಟ್ಸ್ ಪ್ರಕಾರ ಡಿಸೈಡ್ ಮಾಡ್ತಾರೆ. ಬ್ಲಾಕ್ಡ್ ಟ್ಯೂಬ್ಸ್ ಅಂದರೆ ನಿಮ್ಮದು ಡ್ರೀಮ್ ಆಫ್ ಪೇರೆಂಟ್ಹುಡ್ಡೇ ಬ್ಲಾಕ್ ಆಗಿದೆ ಅಂತಲ್ಲ. ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟ್ ಡಯಾಗ್ನೋಸಿಸ್ ಮತ್ತು ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಡೆಫಿನೆಟ್ಲಿ ಒಂದು ಹೆಲ್ದಿ ಮಗು ಆಗೋಕ್ಕೆ ಸಾಧ್ಯತೆ ಇದೆ.